ಹಳ್ಳಿಯ ಶ್ರೀಮಂತ ವ್ಯಕ್ತಿಯ ಜೀವನ. ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬೊಬ್ಬ ಶ್ರೀಮಂತ ವ್ಯಕ್ತಿ ವಾಸಿಸುತ್ತಿದ್ದ. ಅವನಿಗೆ ದೊಡ್ಡ ಮನೆ, ಎಕರೆಗಟ್ಟಲೆ ಹೊಲಗಳು, ಸಾಕಷ್ಟು ಹಣ ಎಲ್ಲವೂ ಇತ್ತು. ಹಳ್ಳಿಯ ಜನರು ಅವನನ್ನು ಗೌರವದಿಂದ ನೋಡುತ್ತಿದ್ದರು. ಆದರೆ ರಾಮಯ್ಯನ ಜೀವನದಲ್ಲಿ ಒಂದು ಖಾಲಿತನ ಇತ್ತು. ಅವನಿಗೆ ನಿಜವಾದ ಸಂತೋಷ ಕಾಣಿಸುತ್ತಿರಲಿಲ್ಲ. ಪ್ರತಿ ಬೆಳಿಗ್ಗೆ ಅವನು ತನ್ನ ದೊಡ್ಡ ಆಂಗಣದಲ್ಲಿ ಕುಳಿತು ಚಹಾ ಕುಡಿಯುತ್ತಾ ತನ್ನ ಆಸ್ತಿಯನ್ನು ನೋಡುತ್ತಿದ್ದ. ಕೆಲಸಗಾರರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು, ಆದರೆ ರಾಮಯ್ಯನ ಮನಸ್ಸು ಖಾಲಿಯಾಗಿಯೇ ಇತ್ತು. ಒಂದು ದಿನ ಅವನು ಹಳ್ಳಿಯ ರಸ್ತೆಯಲ್ಲಿ ನಡೆಯುತ್ತಾ ಹೋಗುತ್ತಿದ್ದಾಗ ಒಂದು ಬಡ ರೈತನ ಮನೆ ಮುಂದೆ ನಿಂತನು. ಆ ರೈತನ ಹೆಸರು ಗೋಪಾಲ. ಗೋಪಾಲನ ಮನೆ ಚಿಕ್ಕದಾಗಿತ್ತು, ಆದರೆ ಅವನ ಕುಟುಂಬ ತುಂಬಾ ಸಂತೋಷದಿಂದ ನಗುತ್ತಿತ್ತು. ಅವರು ಒಟ್ಟಿಗೆ ಊಟ ಮಾಡುತ್ತಾ, ಹಾಸ್ಯ ಮಾಡುತ್ತಾ, ಹಾಡುತ್ತಾ ಬದುಕುತ್ತಿದ್ದರು. ಇದನ್ನು ನೋಡಿ ರಾಮಯ್ಯ ಆಶ್ಚರ್ಯಪಟ್ಟನು. ರಾಮಯ್ಯ ಕೇಳಿದ, ನಿನ್ನ ಬಳಿ ಹಣ ಇಲ್ಲ, ದೊಡ್ಡ ಮನೆ ಇಲ್ಲ, ಆದರೂ ನೀನು ಇಷ್ಟು ಸಂತೋಷವಾಗಿದ್ದೀಯೆ, ಹೇಗೆ? ಗೋಪಾಲ ನಗುತ್ತ ಹೇಳಿದ, ಸಂತೋಷ ಹಣದಲ್ಲಿಲ್ಲ ಸರ್, ನಮ್ಮ ಮನಸ್ಸಿನಲ್ಲಿದೆ. ಕುಟುಂಬ, ಪ್ರೀತಿ, ತೃಪ್ತಿ ಇದ್ದರೆ ಅದೇ ನಿಜವಾದ ಶ್ರೀಮಂತಿಕೆ. ಆ ದಿನ ರಾಮಯ್ಯನ ಜೀವನ ಬದಲಾಯಿತು. ಅವನು ತನ್ನ ಹಣವನ್ನು ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು. ಹಳ್ಳಿಯಲ್ಲಿ ಶಾಲೆ ಕಟ್ಟಿಸಿದನು, ಬಡವರಿಗೆ ಆಹಾರ ಕೊಟ್ಟನು, ರೈತರಿಗೆ ಸಹಾಯ ಮಾಡಲಾರಂಭಿಸಿದನು. ಹಳ್ಳಿಯ ಜನರು ಅವನನ್ನು ಇನ್ನಷ್ಟು ಗೌರವಿಸಲು ಶುರುಮಾಡಿದರು. ಆದರೆ ಈ ಬಾರಿ ಅದು ಅವನ ಹಣಕ್ಕಲ್ಲ, ಅವನ ಒಳ್ಳೆಯ ಹೃದಯಕ್ಕೆ. ಕೊನೆಗೆ ರಾಮಯ್ಯ ಅರಿತುಕೊಂಡನು, ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ, ಹೃದಯದಲ್ಲಿದೆ.